ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು GLT's Easy English course. This is the fifth session. In this session, I would like to discuss about persons, verbs and tenses. ಬಂಧುಗಳೇ, ಈ 5ನೇ ಸೆಷನ್ನಲ್ಲಿ ನಾವು ಪರ್ಸನ್ಸ್, ವರ್ಬ್ಸ್ ಮತ್ತು ಟೆನ್ಸಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ವರ್ಬ್ಸ್ ಅಂದರೆ ಕ್ರಿಯಾಪದಗಳು. ಕ್ರಿಯಾಪದಗಳ ಪಾತ್ರ ವಾಕ್ಯದಲ್ಲಿ ಅಪಾರವಾಗಿರುತ್ತೆ. ಹಾಗೆ ಟೆನ್ಸಸ್ ಕಾಲಗಳು ವರ್ಬ್ ಮುಖಾಂತರ ನಾವು ಏನು ತಿಳ್ಕೊತೀವಿ, ಕಾಲಗಳು ಅದು ನಾವು ಒಂದು ವಾಕ್ಯವನ್ನು ಓದಲಿಕ್ಕೆ, ಮಾತನಾಡಲಿಕ್ಕೆ, ಬರೀಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಹಾಗಾಗಿ ಇವತ್ತಿನ ಸೆಷನ್ನು ಬಹುಮುಖ್ಯವಾದಂತಹ ಸೆಷನ್. ಒಂದೊಂದಾಗಿ ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ಪರ್ಸನ್ಸ್ ಅಂದರೆ ಪರ್ಸನಲ್ ಪ್ರೊನೌನ್ಸ್ ಅಂತಲೂ ಸಹ ಕರೀತಾರೆ. ಅವುಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಇಂಗ್ಲೀಷ್ನಲ್ಲಿ 3 ವಿಧದ ಪರ್ಸನ್ಸ್ ಇದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ. ಅದರಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ 2 ಬಗೆಯಾಗಿ ವರ್ಗೀಕರಿಸಲಾಗಿದೆ. ಫಸ್ಟ್ ಪರ್ಸನ್ ಅಂತ ಯಾವುದನ್ನು ಕರಿತೀವಿ? ಸಿಂಗ್ಯುಲರ್ ಆಗಿ ಐ, ನಾನು, ಅದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆದರೆ, ನಾವು, ವಿ ಪ್ಲೂರಲ್ ಆಗುತ್ತೆ. ಇಲ್ಲಿ ಐ ನಾನು, ವಿ ನಾವು ಫಸ್ಟ್ ಪರ್ಸನ್ ಗ್ರೂಪ್ಗೆ ಬರುತ್ತೆ. ಹಾಗೆ ಸೆಕೆಂಡ್ ಪರ್ಸನ್ ಯಾವುದು ಅಂದರೆ ಯು ಸಿಂಗ್ಯುಲರಲ್ಲೂ ಸಹ ಯು ಆಗೇ ಇರುತ್ತೆ, ಪ್ಲೂರಲಲ್ಲೂ ಸಹ ಯು ಆಗಿ ಇರುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪಾಗಿ ಗ್ರಹಿಸೋದುಂಟು ಸೆಕೆಂಡ್ ಪರ್ಸನನ್ನು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಏನು ಅಂದರೆ ಯು ಅಂತ ಹೇಳ್ತಾರೆ. ಪ್ಲೂರಲ್ ಹೇಳು ಅಂದರೆ ಯುವರ್ ಅಂತಲೂ ಸಹ ಎಷ್ಟೋ ಜನ ಹೇಳೋದುಂಟು. ಯುವರ್ಸ್ ಅಂತಲೂ ಸಹ ಎಸ್ಸನ್ನು ಸೇರಿಸಿ ಹೇಳೋದುಂಟು. ಅದು ತಪ್ಪಾಗತ್ತೆ. ಇಂಗ್ಲೀಷ್ನಲ್ಲಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಹಾಗೂ ಪ್ಲೂರಲ್ ಒಂದೇ ಆಗಿರುತ್ತೆ. ಅದು ಯು ಆಗಿರುತ್ತೆ. ನೀನು ಅನ್ಲಿಕ್ಕೆ, ನೀವು ಅನ್ಲಿಕ್ಕೆ ನಾವು ಯು ಅಷ್ಟೇ ಬಳಸ್ತೇವೆ. ನಾನು ನನ್ನ ಎದುರಿಗಿನ ವ್ಯಕ್ತಿಯನ್ನು ನಾನು ಮಾತಾಡಬೇಕಾದ್ರೆ ಯು ಅಂತ ಮಾತಾಡ್ತೀನಿ. ನಾನು ಫಸ್ಟ್ ಪರ್ಸನ್ ಆದರೆ ಎದುರಿಗಿನ ವ್ಯಕ್ತಿ ಸೆಕೆಂಡ್ ಪರ್ಸನ್ ಆಗ್ತಾನೆ. ನಾನು ಮತ್ತು ನೀನು, ಯು, 3ನೇ ವ್ಯಕ್ತಿ ಬಗ್ಗೆ ನಾವು ಮಾತಾಡಿದ್ರೆ ಅವನು ಥರ್ಡ್ ಪರ್ಸನ್ ಆಗ್ತಾನೆ. ಥರ್ಡ್ ಪರ್ಸನ್ ಯಾರ್ಯಾರು ಆಗ್ತಾರೆ? ಹಿ ಅವನು, ಶಿ ಅವಳು, ಇಟ್ ಅದು ಅಥವಾ ಇದು. ಇವುಗಳು ಸಿಂಗ್ಯುಲರ್ ಅಂತ ಅನ್ಸ್ಕೊಳ್ಳುತ್ತೆ. ಹಿ ಅಂದರೆ ಅವನೊಬ್ಬನೇ ಇರ್ತಾನೆ, ಶಿ ಅಂದರೆ ಅವಳೊಬ್ಬಳೇ ಇರ್ತಾಳೆ, ಇಟ್ ಅಂದರೆ ಅದು ಅಥವಾ ಇದು ಒಂದು ವಸ್ತುವಿನ ಬಗ್ಗೆ ಹೇಳಬೇಕಾದ್ರೆ ಬಳಸೋವಂಥದ್ದು. ಈ 3 ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬಂದರೆ ದೇ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್ ಆಗುತ್ತೆ. ದೇ ಅಂದರೆ ಅರ್ಥ ಏನು? ಅವರು ಅಂತಲೂ ಆಗುತ್ತೆ, ಅವುಗಳು ಅಂತಲೂ ಆಗುತ್ತೆ. ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ದೇ ಅಂತ ನಾವು ಬಳಸ್ತೇವೆ. ಒಂದು ಸಣ್ಣ ಗೊಂದಲ ಇದೆ ಇಲ್ಲಿ. ಕನ್ನಡದಲ್ಲಿ ನಾವು ಈ ಗೌರವ ಸೂಚಕವಾಗಿ 3ನೇ ವ್ಯಕ್ತಿಯನ್ನು ಅವರು ಅಂತ ನಾವು ಬಳಸೋದು ಉಂಟು. ಆದರೆ ಇಂಗ್ಲೀಷ್ನಲ್ಲಿ ಹಿ ಅಂತಲೇ ಬಳಸ್ತೀವಿ. ಅವರು ನಮ್ಮ ಸ್ನೇಹಿತರಾದರೂ ಹಿ ಆಗ್ತಾರೆ, ನಮ್ಮ ಟೀಚರ್ ಆದರೂ ಸಹ ಹಿ ಅಂತಲೇ ಅನ್ಸ್ಕೊತಾರೆ. ಇಲ್ಲಿ ನಾವು ಗೌರವ ಸೂಚಕವಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ನ ಅವರು ಅಂತ ಹೇಳಿ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು ಅಂತ ಹೇಳಿ ದೇ ಅಂತ ಬಳಸಿದ್ರೆ ಒಬ್ಬ ವ್ಯಕ್ತಿಗೆ ಅದು ತಪ್ಪಾಗತ್ತೆ. ಹಾಗಾಗಿ ಇದನ್ನು ಸ್ಪಷ್ಟಪಡಿಸ್ಕೋಬೇಕು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡೂ ಸಹ ಯು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್, ಪ್ಲೂರಲ್ ಬಂದು ದೇ ಅಂತ ಆಗತ್ತೆ. ಇದಿಷ್ಟು ನಾವು ಪರ್ಸನ್ಸ್ ಬಗ್ಗೆ ಪರಿಚಯ ಮಾಡಿಕೊಂಡ್ವು. ಇಲ್ಲಿ ಚಿತ್ರ ಸಹಿತ ವಿವರಣೆ ಇದೆ. ಪರ್ಸನಲ್ ಪ್ರೊನೌನ್ಸ್, ಪರ್ಸನ್ಸ್ ಏನೆಲ್ಲ ಇದೆ ನೋಡಿ. ಫಸ್ಟ್ ಪರ್ಸನ್ ಐ ಮತ್ತು ವಿ ನಾನು ಅಂತ ಆಗುತ್ತೆ, ನಾವು ಅಂತ ಆಗುತ್ತೆ. ಎದುರಿಗಿರೋ ಇಂತಹ ವ್ಯಕ್ತಿ ಯು, ನೀನು ಮತ್ತು ನೀವು ಅಂತಲೂ ಸಹ ಪ್ಲೂರಲ್ ಫಾರ್ಮ್ ಆಗುತ್ತೆ. ಇವರಿಬ್ಬರು ಸೇರಿ 3ನೇ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಅವರು ಥರ್ಡ್ ಪರ್ಸನ್ ಆಗ್ತಾರೆ. ಯಾರ್ಯಾರು ಆಗ್ತಾರೆ ಅಂದರೆ ಹಿ, ಶಿ, ಇಟ್ ಮತ್ತು ದೇ ಪ್ಲೂರಲ್ ಫಾರ್ಮ್ ಆಗಿ ಆಗತ್ತೆ. ಪರ್ಸನಲ್ ಪ್ರೊನೌನ್ಸಲ್ಲಿ ಮುಂದುವರೆದು ಐಗೆ ಸಂಬಂಧಪಟ್ಟ ಹಾಗೆ, ವಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಪದಗಳು ಸೇರ್ಕೊಳತ್ವೆ.
ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅದನ್ನು ಬಳಸ್ತೇವೆ. ಪ್ಯಾಸಿವ್ ವಾಯ್ಸಲ್ಲಿ ಬಳಸಬೇಕಾಗಿ ಬರುತ್ತೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಬಳಸಬೇಕಾಗಿ ಬರುತ್ತೆ. ಅದೆಲ್ಲ ಏನೆಲ್ಲ ಫಾರ್ಮ್ಸ್ ಇದೆ, ಆ ಪರ್ಸನ್ ಫಾರ್ಮ್ಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಪರ್ಸನಲ್ಲಿ ಐ ಒಟ್ಟಿಗೆ ಮೀ, ಮೈ, ಮೈನ್ ಅವೆಲ್ಲ ಸಿಂಗ್ಯುಲರ್ ಫಾರ್ಮಿಲಿದೆ. ಹಾಗೆ ಫಸ್ಟ್ ಪರ್ಸನ್ ಪ್ಲೂರಲ್ ಬಂದರೆ ವಿ ಜೊತೆಗೆ ಅಸ್, ಅವರ್, ಅವರ್ಸ್ ಇವು ಸಹ ಆ ಫಸ್ಟ್ ಪರ್ಸನ್ ಪ್ಲೂರಲ್ ಗ್ರೂಪ್ಗೆ ಬರುವಂಥದ್ದು. ಸೆಕೆಂಡ್ ಪರ್ಸನಲ್ಲಿ ಯು, ಯುವರ್, ಯುವರ್ಸ್ ಸಿಂಗ್ಯುಲರ್ಗೂ ಅದೇ ಇರುತ್ತೆ, ಹಾಗೆ ಪ್ಲೂರಲ್ಗೂ ಸಹ ಯು, ಯುವರ್, ಯುವರ್ಸೇ ಇರುತ್ತೆ. ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಇನ್ನು ಥರ್ಡ್ ಪರ್ಸನ್ ಗ್ರೂಪ್ಗೆ ಯಾವುದೆಲ್ಲ ಬರುತ್ತೆ ಅಂದರೆ ಹಿ, ಹಿಮ್, ಹಿಸ್ ಆಗುತ್ತೆ, ಶಿ, ಹರ್, ಹರ್ಸ್ ಆಗುತ್ತೆ, ಹಾಗೆ ಇಟ್, ಇಟ್ಸ್ ಆಗುತ್ತೆ. ಪ್ಲೂರಲ್ ಫಾರ್ಮ್ ಏನು ಬರುತ್ತೆ ಅಂದರೆ ದೇ, ದೆಮ್ ಆಗುತ್ತೆ, ದೇರ್, ದೇರ್ಸ್ ಇವೆಲ್ಲ ಆ ಗ್ರೂಪ್ಗೆ ಬರೋವಂಥದ್ದು. ಇವಷ್ಟು ನಾವು ಪರ್ಸನ್ಸ್ ಬಗ್ಗೆ, ಪರ್ಸನಲ್ ಪ್ರೊನೌನ್ಸ್ ಬಗ್ಗೆ ತಿಳ್ಕೊಂಡಿದ್ದಾಯಿತು. ದ ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ವರ್ಬ್ಸ್. ವರ್ಬ್ಸ್ ಬಹಳ ಮುಖ್ಯವಾದಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರುತ್ತೆ. ಇದನ್ನು ಸವಿವರವಾಗಿ ನಾವು ತಿಳ್ಕೊತಾ ಹೋಗೋಣ. ವರ್ಬ್ಸಲ್ಲಿ 3 ಬಗೆಯ ವರ್ಬ್ಸನ್ನು ನಾವು ಗುರುತಿಸ್ಬೋದು. ಆ್ಯಕ್ಷನ್ ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್, ಲಿಂಕಿಂಗ್ ವರ್ಬ್ಸ್. ಆ್ಯಕ್ಷನ್ ವರ್ಬ್ಸ್ ಅಂದರೆ ಕ್ರಿಯೆಯನ್ನು ಸೂಚಿಸುವಂತಹ ಕ್ರಿಯಾಪದಗಳು ಆ್ಯಕ್ಷನ್ ವರ್ಬ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಅದರಲ್ಲಿ ಟ್ರಾನ್ಸಿಟಿವ್ನೂ ಇರುತ್ತೆ, ಇಂಟ್ರಾನ್ಸಿಟಿವ್ನೂ ಇರುತ್ತೆ. ಹಾಗೆ ಆಕ್ಸಿಲರಿ ವರ್ಬ್ಸನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತಲೂ ಕರೀತಾರೆ. ಇಲ್ಲಿ ಸಮ್ಟೈಮ್ಸ್ ಕಾಲ್ಡ್ ಹೆಲ್ಪಿಂಗ್ ವರ್ಬ್ಸ್ ಆಲ್ವೇಸ್ ನೀಡ್ ಎ ಮೈನ್ ವರ್ಬ್ ಟು ಫಂಕ್ಷನ್. ಈ ಆಕ್ಸಿಲರಿ ವರ್ಬ್ಸ್ಗೆ ಅಂದರೆ ಹೆಲ್ಪಿಂಗ್ ವರ್ಬ್ಸ್ಗೆ ಅದು ಫಂಕ್ಷನ್ ಮಾಡಬೇಕು ಅಂದರೆ ಒಂದು ಮೇಯ್ನ್ ವರ್ಬ್ ಬೇಕೇಬೇಕು. ಮುಂದಿನ ಒಂದು ಆಸ್ಪೆಕ್ಟ್ ಅದರಲ್ಲಿ ಲಿಂಕಿಂಗ್ ವರ್ಬ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಲಿಂಕಿಂಗ್ ವರ್ಬ್ಸ್ ಡಸ್ ನಾಟ್ ನೀಡ್ ಎ ಮೇಯ್ನ್ ವರ್ಬ್. ಅದಕ್ಕೆ ಮೇಯ್ನ್ ವರ್ಬಿನ ಅವಶ್ಯಕತೆಯೇ ಇಲ್ಲ. ಉದಾಹರಣೆ ಸಹಿತ ಅವುಗಳನ್ನು ನಾವು ನೋಡೋಣ. ಆ್ಯಕ್ಷನ್ ವರ್ಬ್ಸಲ್ಲಿ 2 ವಿಧಗಳನ್ನು ನಾವು ಗಮನಿಸಬಹುದು. ಸ್ಟ್ರಾಂಗ್ ಆ್ಯಂಡ್ ವೀಕ್ ವರ್ಬ್ಸ್ ಅಂತ ಹೇಳಿ. ವಾಟ್ ಆರ್ ದ ಸ್ಟ್ರಾಂಗ್ ವರ್ಬ್ಸ್? Verbs which form their past tense and past participle by simply changing the vowel sound without adding ad, d or t are called as strong verbs. ಈ ಸ್ಟ್ರಾಂಗ್ ವರ್ಬ್ಸ್ ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬದಲಾವಣೆಗೆ ಬರೀ ವೋವಲ್ ಸೌಂಡ್ ಮಾತ್ರ ಬದಲಾಯಿಸ್ಕೊಡುತ್ತೆ. ಅದರಲ್ಲಿ ಎ ಡಿ ಆಗಲಿ, ಡಿ ಆಗಲಿ, ಟಿ ಅಕ್ಷರಗಳನ್ನು ಬಳಸ್ಕೊಂಡು ಅದು ಬದಲಾವಣೆಯನ್ನು ಹೊಂದೋದಿಲ್ಲ. ಅದನ್ನು ನಾವು ಸ್ಟ್ರಾಂಗ್ ವರ್ಬ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಕಮ್ ಇದ್ದಿದ್ದು ಕಮ್ಮುಡ್ ಅಂತ ನಾವು ಕರೆಯೋದಿಲ್ಲ, ಡಿ ಸೇರಿಸ್ಬಿಟ್ಟು ಕೇಮ್ ಅಂತ ಆಗುತ್ತೆ. ರೈಟ್ಗೆ ರೈಟಡ್ ಅಂತ ನಾವು ಮಾಡೋಕ್ಕಾಗೋದಿಲ್ಲ, ರೈಟ್ ರೋಟ್ ಅಂತ ಆಗುತ್ತೆ. ಹಾಗೆ ಸ್ಪೀಕ್ ಸ್ಪೋಕ್ ಅಂತ ಆಗುತ್ತೆ. ಹಾಗಾಗಿ ಇವುಗಳನ್ನು ನಾವು ಸ್ಟ್ರಾಂಗ್ ವರ್ಬ್ಸ್ ಅಂತ ಕರಿತೀವಿ. ಹಾಗಾದರೆ ವೀಕ್ ವರ್ಬ್ಸ್ ಯಾವುದು? ವರ್ಬ್ಸ್ ವಿಚ್ ಫಾರ್ಮ್ ದೇರ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಬೈ ಆ್ಯಡಿಂಗ್ ಎ ಡಿ, ಡಿ ಆರ್ ಟಿ ಆರ್ ಕಾಲ್ಡ್ ವೀಕ್ ವರ್ಬ್ಸ್. ಏನೆಲ್ಲ ಇದೆ ವೀಕ್ ವರ್ಬ್ಸ್? ಉದಾಹರಣೆ ನೋಡೋಣ. ಎ ಡಿ, ಡಿ ಅಥವಾ ಟಿ ಅಕ್ಷರಗಳನ್ನು ಜೊತೆಗೆ ಸೇರಿಸ್ಕೊಂಡು ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಅದು ರೂಪಿಸಿದ್ರೆ ಅದನ್ನು ವೀಕ್ ವರ್ಬ್ಸ್ ಅಂತ ಕರಿತೀವಿ. ಸಾಕಷ್ಟು ವೀಕ್ ವರ್ಬ್ಸನ್ನು ನಾವು ಗಮನಿಸ್ಬೋದಾಗಿದೆ. ವಾಕ್ ಅನ್ನೋ ಪದಕ್ಕೆ ಇ ಡಿ ಸೇರಿದೆ, ವಾಕ್ಡ್ ಅಂತ ಅನ್ಸ್ಕೊಳ್ಳುತ್ತೆ. ಅದು ಪಾಸ್ಟ್ ಟೆನ್ಸ್ ಫಾರ್ಮು ಅದೇ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಅದೇ. ಹಾಗಾಗಿ ಇದು ವೀಕ್ ವರ್ಬ್ ಆಗುತ್ತೆ. ವಾಂಟ್ ವಾಂಟೆಡ್ ಆಗುತ್ತೆ, ಸ್ಪೆಂಡ್ ಸ್ಪೆಂಟ್ ಆಗುತ್ತೆ. ಇವೆಲ್ಲ ವೀಕ್ ವರ್ಬ್ಸ್ ಗ್ರೂಪ್ಗೆ ಬರುತ್ತೆ. 3 ಫಾರ್ಮ್ಸ್ ಆಫ್ ವರ್ಬ್ಸ್ ನಾನು ಈಗಾಗಲೇ ಹೇಳಿದಾಗೆ ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದು ವಾಕ್ಯಗಳ ರಚನೆಗೆ ಬಹಳ ಅವಶ್ಯವಾಗಿದೆ. ಅದಕ್ಕೋಸ್ಕರ ಇದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಹೇಗೆ ಸ್ಟ್ರಾಂಗ್ ಮತ್ತು ವೀಕ್ ವರ್ಬ್ಸು ಪಾಸ್ಟ್ ಟೆನ್ಸ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನು ಗಮನಿಸೋಣ. ಸಾಕಷ್ಟು ಉದಾಹರಣೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಸ್ಟ್ರಾಂಗ್ ವರ್ಬ್ಸು ಇದೆ, ವೀಕ್ ವರ್ಬ್ಸು ಇದೆ. ಬಿಗಿನ್ ಅನ್ನೋ ಪದ ಪಾಸ್ಟ್ ಟೆನ್ಸ್ ಫಾರ್ಮ್ ಬಿಗ್ಯಾನ್ ಆಗುತ್ತೆ, ಆದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಿಗನ್ ಆಗುತ್ತೆ. ಬ್ರೇಕ್ ಬ್ರೋಕ್ ಬ್ರೋಕನ್ ಆಗುತ್ತೆ. ಬೈ ಬಾಟ್ ಬಾಟ್ ಆಗುತ್ತೆ. ಕ್ಯಾಚ್
ಕಾಟ್ ಕಾಟ್ ಆಗುತ್ತೆ. ಕಮ್ ಕೇಮ್ ಕಮ್ ಆಗುತ್ತೆ. ಇಲ್ಲಿ ಭಾಳ ವಿಶೇಷವಾಗಿದೆ ಗಮನಿಸಿ. ಕಮ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿದೆ, ಅದನ್ನು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಕೇಮ್ ಅಂತ ಕರಿತೀವಿ, ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಅದು ಕಮ್ ಅಂತಲೇ ಆಗುತ್ತೆ. ಹಾಗೆ ಇನ್ನೂ ಒಂದು ವಿಶೇಷ, ಕಟ್ ಅನ್ನೋ ಪದ, ಶೆಟ್ ಅನ್ನೋ ಪದ, ಪುಟ್ ಅನ್ನೋ ಪದ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಳೋದಿಲ್ಲ. ಕಟ್ ಕಟ್ ಕಟ್ಟಾಗಿ ಉಳಿಯುತ್ತೆ. ಹಾಗೆ ಇನ್ನೊಂದಷ್ಟು ಪದಗಳನ್ನು ಗಮನಿಸೋಣ. ಡು ಡಿಟ್ ಡನ್ ಆಗುತ್ತೆ. ಈಟ್ ಏಟ್ ಈಟನ್ ಆಗುತ್ತೆ. ಹೀಗೆ ಸಾಕಷ್ಟು ಪದಗಳನ್ನು ನಾನಲ್ಲಿ ಪಟ್ಟಿ ಮಾಡಿದ್ದೇನೆ. ಆ ವೀಕ್ ವರ್ಬ್ಸು ಸಹ ಇದೆ, ಗಮನಿಸಿ ನೀವು. ವಾಕ್ ವಾಕ್ಡ್ ವಾಕ್ಡ್, ಟಾಕ್ ಟಾಕ್ಡ್ ಟಾಕ್ಡ್, ಕಿಲ್ ಕಿಲ್ಡ್ ಕಿಲ್ಡ್. ಇವಿಷ್ಟು 3 ಫಾರ್ಮ್ಸ್ ಆಫ್ ವರ್ಬ್ಸ್ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇದು ಹೇಗಪ್ಪ ನಾವು ಕಲ್ತ್ಕೋತಾ ಹೋಗೋದು ಅಂದರೆ, ಇದು ಪ್ರಾಕ್ಟೀಸಿಂದ ಮಾತ್ರ ಸಾಧ್ಯ. ಇದಕ್ಕೆ ಸಾಕಷ್ಟು ತಮಗೆ ಇಂಟರ್ನೆಟ್ಟಲ್ಲಿರ್ಬೋದು ಅಥವಾ ಗ್ರಾಮರ್ ಬುಕ್ಕಲ್ಲಿರ್ಬೋದು, ನಿಮ್ಮ ಶಾಲಾ ಪಠ್ಯಪುಸ್ತಕದಲ್ಲಿರ್ಬೋದು, ಈ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ದು ಪಟ್ಟಿ ಇರುತ್ತೆ. ಅದನ್ನು ಅಭ್ಯಾಸ ಮಾಡಿಯೇ ಕಲಿಬೇಕಾಗತ್ತೆ. ಇದಕ್ಕೆ ಯಾವುದೇ ಶಾರ್ಟ್ಕಟ್ಸು ಇರೋದಿಲ್ಲ. ಆ್ಯಕ್ಷನ್ ವರ್ಬ್ಸ್ ಬಗ್ಗೆ ತಿಳ್ಕೊಂಡಾಯಿತು. ನಾವೀಗ ಆಕ್ಸಿಲರಿ ವರ್ಬ್ಸ್ ಮತ್ತು ಲಿಂಕಿಂಗ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಸಿಲರಿ ವರ್ಬ್ಸ್, ಆಲ್ಸೋ ಕಾಲ್ಡ್ ಹೆಲ್ಪಿಂಗ್ ವರ್ಬ್, ವರ್ಕ್ಸ್ ವಿತ್ ಎ ಮೇನ್ ವರ್ಬ್ ಟು ಫಾರ್ಮ್ ಇಟ್ಸ್ ಟೆನ್ಸಸ್, ವಾಯ್ಸ್ ಆ್ಯಂಡ್ ಮೊಡ್ಯಾಲಿಟಿ ಟು ಪ್ರೊವೈಡ್ ಎ ಡಿಸೈರ್ಡ್ ಎಂಫಸಿಸ್. ಇದಕ್ಕೆ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ಗೆ ಒಂದು ಮೇನ್ ವರ್ಬ್ ಅವಶ್ಯಕತೆ ಇದ್ದೇ ಇದೆ. ಇದು ಟೆನ್ಸಸ್ಸು, ವಾಯ್ಸು ಮತ್ತು ಮೊಡ್ಯಾಲಿಟಿನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಏನೆಲ್ಲ ಉದಾಹರಣೆಗಳನ್ನು ನಾವು ಗಮನಿಸೋಣ. ಆಕ್ಸಿಲರಿ ವರ್ಬ್ಗೆ ಯಾವುದೆಲ್ಲ ಬರುತ್ತೆ ಅಂದರೆ, ಆ್ಯಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಕ್ಯಾನ್, ಕುಡ್, ವಿಲ್, ವುಡ್, ಶಲ್, ಶುಡ್, ಮೇ, ಮೈಟ್, ಬಿ, ಬೀನ್, ಬೀಯಿಂಗ್. ಇದಿಷ್ಟು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಇವುಗಳನ್ನು ವಾಕ್ಯಗಳಲ್ಲಿ ನಾವು ಬಳಸ್ತಾ ಹೋಗ್ತೇವೆ. ಈ ಹೆಲ್ಪಿಂಗ್ ವರ್ಬ್ಸ್ಗೆ ಮೇನ್ ವರ್ಬ್ಸ್ ಅವಶ್ಯವಾಗಿ ಬೇಕಾಗತ್ತೆ ಒಂದು ವಾಕ್ಯ ರಚನೆಯನ್ನು ಮಾಡಲಿಕ್ಕೆ. ಮೂರನೇ ವಿಧ ಅದು ಲಿಂಕಿಂಗ್ ವರ್ಬ್ಸ್. ಯಾವುದು ಲಿಂಕಿಂಗ್ ವರ್ಬ್ಸ್? ಲಿಂಕಿಂಗ್ ವರ್ಬ್ಸ್ ಆರ್ ಸ್ಟ್ಯಾಂಡ್ ಅಲೋನ್ that does not need a main verb. They simply link the subject with the rest of the sentences. ಉದಾಹರಣೆಗಳನ್ನು ನೋಡೋಣ ಯಾವ್ಯಾವಿದೆ. ಆಮ್, ಈಸ್, ಆರ್, ವಾಸ್, ವರ್, ಸೀಮ್ಸ್, ಬಿಕಮ್ಸ್, ಫೀಲ್ಸ್, ಅಪಿಯರ್ಸ್, ಬಿ, ಬೀನ್, ಬೀಯಿಂಗ್. ಹಿ ಬಿಕಮ್ಸ್ ಅನ್ ಆಫೀಸರ್ ಅಂತೆಲ್ಲ ನಾವು ವಾಕ್ಯಗಳಲ್ಲಿ ಗಮನಿಸ್ತೇವೆ. ಇಲ್ಲಿ ಇದಕ್ಕೆ ಯಾವುದೇ ಮೇನ್ ವರ್ಬಿನ ಅವಶ್ಯಕತೆ ಬೇಕಾಗೋದಿಲ್ಲ. ಹಾಗಾಗಿ ಇದನ್ನು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಇದಿಷ್ಟು ವರ್ಬ್ಸ್ ಬಗ್ಗೆ ನಾವು ತಿಳ್ಕೊಂಡ್ವು. ವರ್ಬ್ಸಲ್ಲಿ 3 ಟೈಪ್ ಇದೆ: ಆ್ಯಕ್ಷನ್ ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್ ಆ್ಯಂಡ್ ಲಿಂಕಿಂಗ್ ವರ್ಬ್ಸ್. ಆ ಆ್ಯಕ್ಷನ್ ವರ್ಬ್ಸಲ್ಲಿ 2 ರೀತಿಯ ವರ್ಬ್ಸನ್ನು ಗಮನಿಸಿದ್ರಿ ನೀವು, ಸ್ಟ್ರಾಂಗ್ ವರ್ಬ್ಸ್, ವೀಕ್ ವರ್ಬ್ಸ್. ಹಾಗೆ ವರ್ಬ್ಸ್ ಫಾರ್ಮ್ಸನ್ನು ಸಹ ತಿಳ್ಕೊಂಡ್ರಿ. ಪ್ರೆಸೆಂಟ್ ಟೆನ್ಸ್ ಫಾರ್ಮ್, ಪಾಸ್ಟ್ ಟೆನ್ಸ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸನ್ನು ಸಹ ಪರಿಚಯ ಮಾಡಿಕೊಂಡ್ವು ನಾವು. ಆನಂತರ ಹೇಗೆ ಆಕ್ಸಿಲರಿ ವರ್ಬ್ಸ್, ಲಿಂಕಿಂಗ್ ವರ್ಬ್ಸ್ ಅದರ ಉದಾಹರಣೆ ಸಹಿತ ನಾವು ಗಮನಿಸಿದ್ವು. ಮುಂದೆ ಟೆನ್ಸಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೆನ್ಸಸ್, ಕಾಲಗಳು ಬಹಳ ಮುಖ್ಯವಾದದ್ದು. ವ್ಯಾಕರಣದಲ್ಲಿ ಕಾಲಗಳ ಪಾತ್ರ ಅಪಾರವಾಗಿದೆ, ಟೆನ್ಸಸ್ ಪಾತ್ರ ಅಪಾರವಾಗಿದೆ. ಇಲ್ಲಿ there are 3 ಮೇನ್ ವರ್ಬ್ ಟೆನ್ಸಸ್. ಯಾಕೆ ವರ್ಬ್ ಟೆನ್ಸಸ್ ಅಂತಲೇ ಕರಿತೀವಿ ಅಂದರೆ, ಒಂದು ವಾಕ್ಯದಲ್ಲಿ ಕಾಲವನ್ನು ತಿಳಿಸುವಂತಹ ಪದ ಅದು ಕ್ರಿಯಾಪದ ಅಂದರೆ ವರ್ಬ್. ವರ್ಬ್ ಟೆಲ್ಸ್ ದ ಟೆನ್ಸ್. ಹಾಗಾಗಿ ಅದನ್ನು ವರ್ಬ್ ಟೆನ್ಸಸ್ ಅಂತಲೇ ಕರೀತಾರೆ. ದೇರ್ ಆರ್ 3 ಮೇನ್ ವರ್ಬ್ ಟೆನ್ಸಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ಗೆ ಒಂದು ಉದಾಹರಣೆಯನ್ನು ನೋಡೋಣ. ಐ ರೈಟ್ ಎ ಲೆಟರ್. ರೈಟ್ ಅನ್ನೋದು ಇಲ್ಲಿ ಕ್ರಿಯಾಪದ, ವರ್ಬ್. ಅದು ಆ ವರ್ಬ್ ಫಾರ್ಮ್ ಇದೆಯಲ್ಲ, ರೈಟ್ ಅನ್ನೋದು, ಅದು ಪ್ರೆಸೆಂಟ್ ಟೆನ್ಸಲ್ಲಿದೆ ಅನ್ನೋದನ್ನು ತಿಳಿಸುತ್ತೆ. ಪಾಸ್ಟ್ ಟೆನ್ಸ್ ಫಾರ್ಮ್ ಏನು ಹಾಗಾದರೆ ಅದಕ್ಕೆ ಅಂದರೆ, ಐ ರೋಟ್ ಎ ಲೆಟರ್. ನಾನು ಒಂದು ಪತ್ರವನ್ನು ಬರೆದೆ. ಅದು ಪಾಸ್ಟ್ ಟೆನ್ಸ್ಗೆ ಸೇರಿರುವಂಥದ್ದು. ಹಾಗಾಗಿ ರೋಟ್ ಅನ್ನೋದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ.
ಮೂರನೇ ಸೆಂಟೆನ್ಸ್ ಬಂದು ಫ್ಯೂಚರ್ ಟೆನ್ಸ್. ಇಲ್ಲಿ ಐ ವಿಲ್ ರೈಟ್ ಎ ಲೆಟರ್, ಐ ಶೆಲ್ ರೈಟ್ ಎ ಲೆಟರ್ ಅಂತಲೂ ಬಳಸ್ಬೋದು ನಾವು. ಐ ವಿಲ್ ರೈಟ್ ಎ ಲೆಟರ್ ಇದು ಭವಿಷ್ಯತ್ ಕಾಲದಲ್ಲಿ ಇರುವಂಥದ್ದು, ಹಾಗಾಗಿ ಇದನ್ನು ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ತಿಳ್ಕೊಬೇಕು ಅಂದರೆ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಇಲ್ಲಿ ಕ್ರಿಯಾಪದ ಕಾಲವನ್ನು ಸೂಚಿಸುತ್ತೆ. ಟೆನ್ಸಸ್ಸನ್ನು 3 ಮೇನ್ ವಿಭಾಗವಾಗಿ ಇಲ್ಲಿ ವರ್ಗೀಕರಿಸಲಾಗಿದೆ, ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಅಂತ ಹೇಳಿ. ಹಾಗೆ ಒಂದೊಂದೇ ಟೆನ್ಸನ್ನು 4 ಭಾಗಗಳಾಗಿ ಮಾಡ್ಬೋದಾಗಿದೆ. ಇಲ್ಲಿ ಒಟ್ಟು 3 ಟೆನ್ಸು 4 ವಿಭಾಗಗಳು, ಒಟ್ಟು 12 ಬಗೆಯ ಟೆನ್ಸ್ಗಳನ್ನು ಪರಿಚಯ ಮಾಡಿಕೊಂಡ್ರೆ ನಮಗೆ ಇಂಗ್ಲೀಷ್ ಅನ್ನೋದು ಬಹಳ ಸುಲಭ ಅಂತ ಅನಿಸುತ್ತೆ. ಮುಂದೆ ಅದನ್ನು ಗಮನಿಸ್ತಾ ಹೋಗೋಣ. ಟೆನ್ಸಸ್ಸಲ್ಲಿ ಮೊದಲನೇ ಟೆನ್ಸ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಅದರಲ್ಲಿ 4 ಭಾಗಗಳಾಗಿ ಮಾಡ್ಬೋದಾಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಕಂಟಿನ್ಯೂಯಸ್ ಅಂತಲೂ ಬಳಸ್ಬೋದು, ಪ್ರೋಗ್ರೆಸಿವ್ ಅಂತಲೂ ಸಹ ನಾವು ಬಳಸ್ಬೋದಾಗಿದೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಆ ಪ್ರೆಸೆಂಟ್ ಟೆನ್ಸಲ್ಲಿ ಮೊದಲನೇ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ ಹೇಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗೆ 3 ಬಗೆಯ ವಾಕ್ಯಗಳು, ಸಿಂಗ್ಯುಲರ್ ಪ್ಲೂರಲ್ಗೆ ಬಂದರೆ ಒಟ್ಟು 6 ಬಗೆಯ ವಾಕ್ಯಗಳ ರಚನೆ ಹೇಗಾಗುತ್ತೆ ಅಂತ ಹೇಳಿ ಉದಾಹರಣೆಗಳ ಸಹಿತ ನಾವು ಪರಿಚಯ ಮಾಡ್ಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಒಂದು ಕೆಲಸ ಈಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬಳಸುವಂತಹ ವಾಕ್ಯ ಆಗುತ್ತಿದ್ದು ಟೆನ್ಸ್ ಆಗುತ್ತೆ. ಹೇಗೆ ಅಂದರೆ ನಾನು ಒಂದು ಪತ್ರವನ್ನು ಬರಿತೀನಿ, ಈಗ ಒಂದು ಪತ್ರ ಬರಿತೀನಿ ಅಂತ ಹೇಳಲಿಕ್ಕೆ ಐ ರೈಟ್ ಎ ಲೆಟರ್. ಶಾಲೆಯಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ನಾವೆಲ್ಲ ಒಂದು ಪತ್ರವನ್ನು ಈಗ ಬರಿತೀವಿ ಅಂತ ಹೇಳಲಿಕ್ಕೆ ವಿ ರೈಟ್ ಎ ಲೆಟರ್ ಅಂತ ಹೇಳ್ತಾರೆ. ಇದು ಫಸ್ಟ್ ಪರ್ಸನ್ಗೆ ಬರುತ್ತೆ. ಹಾಗೆ ಸೆಕೆಂಡ್ ಪರ್ಸನ್ ಯು ರೈಟ್ ಎ ಲೆಟರ್, ಪ್ಲೂರಲಲ್ಲಿ ಏನು ಬದಲಾವಣೆ ಇಲ್ಲ, ಯು ರೈಟ್ ಎ ಲೆಟರ್. ಇಲ್ಲಿ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನಲ್ಲಿ ವರ್ಬ್ ರೈಟ್ ಅಂತ ಇದೆ, ಆದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಬದಲಾವಣೆ ಆಗುತ್ತೆ. ಏನಪ್ಪ ಅದು ಅಂದರೆ ಹಿ ರೈಟ್ ಎ ಲೆಟರ್ ಬದಲಾಗಿ ಹಿ ರೈಟ್ಸ್ ಎ ಲೆಟರ್ ಆಗುತ್ತೆ. ಯಾವಾಗಲೂ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಾಮಾನ್ಯವಾಗಿ ಸ್ಪೆಷಲ್ ಆಗಿರ್ತಾರೆ ಅವರು. ನಾವು ಹೇಳಿದಂತಹ ವರ್ಬ್ಗಳನ್ನೇ, ನಾವು ತೊಗೊಂಡಂಥ ವರ್ಬ್ಗಳನ್ನೇ ಸಾಮಾನ್ಯವಾಗಿ ತೊಗೊಳ್ಳೋದಿಲ್ಲ. ಪ್ರೆಸೆಂಟ್ ಪಾಸ್ಟ್ ಟೆನ್ಸಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊತಾರೆ. ಹೆಲ್ಪಿಂಗ್ ವರ್ಬಲ್ಲೂ ಸಹ ಕೆಲವು ಬದಲಾವಣೆಯನ್ನು ಮಾಡ್ಕೊತಾರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ಐ ರೈಟ್ ಎ ಲೆಟರ್, ಯು ರೈಟ್ ಎ ಲೆಟರ್, ಬಟ್ ಹಿ ರೈಟ್ಸ್ ಎ ಲೆಟರ್. ಗಮನಿಸ್ಬೋದು, ರೈಟ್ ಜೊತೆಗೆ ಎಸ್ ಸೇರಿದೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಈ ಥರದ್ದು ವರ್ಬ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಪ್ಲೂರಲ್ ಫಾರ್ಮ್, ದೇ ರೈಟ್ ಎ ಲೆಟರ್. ಬಂಧುಗಳೇ, ಇಲ್ಲಿ ನಮಗೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ಇಂಡಿಕೇಟ್ ಮಾಡುವಂತಹ ಪದ, ಕ್ರಿಯಾಪದ, ಅದು ರೈಟ್ ಆಗಿರುತ್ತೆ ಮತ್ತು ರೈಟ್ಸ್ ಆಗಿರುತ್ತೆ. ವೆರೆವರ್ ಯು ಸಿ ರೈಟ್ ಆರ್ ರೈಟ್ಸ್ in a sentence, you can come to the conclusion that it is in simple present tense. ಇಲ್ಲಿ ರೈಟ್ ಅನ್ನೋದು ಒಂದು ಕ್ರಿಯಾಪದವನ್ನು ಉದಾಹರಣೆಗೆ ತೊಗೊಂಡಿದ್ದೀನಿ. ಯಾವುದೇ ಬೇಕಾದರೂ ಕ್ರಿಯಾಪದ ಅಲ್ಲಿ ಆಗಬಹುದಾಗಿದೆ. ಇದು ಮೊದಲನೇ ಭಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮುಂದಿನ ಟೆನ್ಸ್ಗೆ ಹೋಗೋಣ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಎರಡನೇದು ಯಾವುದಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಕಂಟಿನ್ಯೂಯಸ್ ಅಂದರೆ ತಮಗೆ ಗೊತ್ತಿದೆ, ಇದನ್ನು ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಅಂತಲೂ ಸಹ ಕರೀತಾರೆ. ಒಂದು ಕೆಲಸ ನಡೀತಾ ಇರೋದನ್ನು ಹೇಳೋದು. ಈಗ ಒಂದು ಹುಡುಗ ಏನೋ ಬರೀತಾ ಇರ್ತಾನೆ, ಅವನನ್ನು ಪ್ರಶ್ನೆ ಮಾಡಿದಾಗ ವಾಟ್ ಆರ್ ಯು ರೈಟಿಂಗ್ ಅಂತ ಕೇಳಿದ್ರೆ ಅವನು ಹೇಳ್ಬೋದು ಐ ಆಮ್ ರೈಟಿಂಗ್ ಎ ಲೆಟರ್. ಒಂದು ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ, ನಡೀತಾ ಇದೆ. ಆ ಪ್ರೋಗ್ರೆಸ್ ಇರೋದಕ್ಕೆ ಹೇಳುವಂಥದ್ದೇ ಈ ಕಂಟಿನ್ಯೂಯಸ್ ಫಾರ್ಮ್ ಆಗಿದೆ. ಹಾಗಾಗಿ ಕ್ಲಾಸ್ ರೂಮಲ್ಲಿ ಟೀಚರ್ ಬಂದು ಸ್ಟೂಡೆಂಟ್ಸನ್ನು ಕೇಳಿದ್ರೆ ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಅಂದರೆ ಅವರೇನೋ ಬರಿತಾ ಇರ್ತಾರೆ. ಅವರು ಕೊಡೋ ಉತ್ತರ ಇದಾಗಿರಬಹುದು, ವಿ ಆರ್ ರೈಟಿಂಗ್ ಎ ಲೆಟರ್, ನಾವೆಲ್ಲ ಲೆಟರ್ ಬರಿತಾ ಇದ್ದೀವಿ ಅಂತ ಹೇಳಿ. ಅಂದರೆ ಒಂದು ಕೆಲಸ ನಡೀತಾ ಇರೋವಂಥದ್ದು. ಸೆಕೆಂಡ್ ಪರ್ಸನ್ಗೆ ಬಂದರೆ ಯು ಆರ್ ರೈಟಿಂಗ್ ಎ ಲೆಟರ್, ಪ್ಲೂರಲ್ ಫಾರ್ಮ್, ಯು ಆರ್ ರೈಟಿಂಗ್ ಎ ಲೆಟರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್, ನಾನೀಗಾಗಲೇ ಹೇಳಿದಾಗೆ ಐ ಆಮ್ ರೈಟಿಂಗ್ ಎ ಲೆಟರ್, ಯು ಆರ್ ರೈಟಿಂಗ್ ಎ ಲೆಟರ್, ಬಟ್ ಹೀ ಈಸ್ ರೈಟಿಂಗ್ ಎ ಲೆಟರ್. ಇಲ್ಲಿ ಹಿ ಆರ್ ರೈಟಿಂಗ್ ಎ ಲೆಟರ್ ಅನ್ನೋದು ಆಗೋದಿಲ್ಲ. ಹಿ ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ಆಕ್ಸಿಲರಿ ವರ್ಬ್ನ
ತೊಗೊಂಡಿದೆ ಅಲ್ಲಿ. ಹಾಗಾಗಿ ಹಿ ಈಸ್ ರೈಟಿಂಗ್ ಎ ಲೆಟರ್, ದೇ ಆರ್ ರೈಟಿಂಗ್ ಎ ಲೆಟರ್. ಬಂಧುಗಳೇ, ಒಂದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತು ಮೇಯ್ನ್ ವರ್ಬ್ ಇಲ್ಲಿ ಎರಡೂ ಇದೆ, ಗಮನಿಸಿ. ಆ್ಯಮ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಅನ್ನೋದು ಮೇಯ್ನ್ ವರ್ಬ್. ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಅನ್ನೋದು ಮೇಯ್ನ್ ವರ್ಬ್. ಹಾಗೆ ಥರ್ಡ್ ಪರ್ಸನಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಅನ್ನೋದು ಮೇಯ್ನ್ ವರ್ಬ್. ಇಲ್ಲಿ ಯಾವುದೇ ಕಾರಣಕ್ಕೂ ಮೇಯ್ನ್ ವರ್ಬ್ ನಮಗೆ ಕಾಲವನ್ನು ಸೂಚಿಸೋದಿಲ್ಲ, ಟೆನ್ಸನ್ನು ತಿಳಿಸ್ಕೊಡೋದಿಲ್ಲ. ನೀವು ಯಾವುದಾದ್ರೂ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ನ ಗಮನಿಸಿದ್ರೆ ಆ ಹೆಲ್ಪಿಂಗ್ ವರ್ಬ್ ಮಾತ್ರ ನಮಗೆ ಟೆನ್ಸನ್ನು ತಿಳಿಸುತ್ತೆ. ಇಲ್ಲಿ ಈ ವಾಕ್ಯಗಳಲ್ಲಿ ನಮಗೆ ಟೆನ್ಸನ್ನು ತಿಳಿಸುವಂಥದ್ದು ಮೇಯ್ನ್ ವರ್ಬ್ ಅಲ್ಲ, ಹೆಲ್ಪಿಂಗ್ ವರ್ಬ್. ಯಾವುದೇದೆಲ್ಲ ಇದೆ ಅಂದರೆ ಆ್ಯಮ್, ಈಸ್, ಆರ್, ಈ ಮೂರು ಹೆಲ್ಪಿಂಗ್ ವರ್ಬ್ಸ್ ಈ ವಾಕ್ಯ ಪ್ರೆಸೆಂಟ್ ಟೆನ್ಸಲ್ಲಿದೆ ಅನ್ನೋದನ್ನು ತಿಳಿಸುತ್ತೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ತಿಳ್ಕೊಂಡ್ವು. ಮುಂದಿನ ಭಾಗಕ್ಕೆ ಹೋಗೋಣ. ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಒನ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದು ಏನನ್ನು ಹೇಳಲಿಕ್ಕೋಸ್ಕರ ಬಳಸುವಂಥದ್ದು ಈ ವಾಕ್ಯಗಳನ್ನು ಅಂದರೆ, ಒಂದು ಕೆಲಸ ಈಗ ತಾನೇ ಮುಗೀತು ಅಂತ ಇಂಡಿಕೇಟ್ ಮಾಡುವಂಥದ್ದು. ಫಸ್ಟ್ ಪರ್ಸನಲ್ಲಿ ಐ ಹ್ಯಾವ್ ರಿಟನ್ ಎ ಲೆಟರ್, ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಐ ಹ್ಯಾವ್ ಜಸ್ಟ್ ರಿಟನ್ ಎ ಲೆಟರ್ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಪ್ಲೂರಲ್ ಫಾರ್ಮ್ ವಿ ಹ್ಯಾವ್ ರಿಟನ್ ಎ ಲೆಟರ್ ಆಗುತ್ತೆ. ಸೆಕೆಂಡ್ ಪರ್ಸನ್ ಯು ಹ್ಯಾವ್ ರಿಟನ್ ಎ ಲೆಟರ್ ಆಗುತ್ತೆ. ಥರ್ಡ್ ಪರ್ಸನ್ ನಾನು ಈಗಾಗಲೇ ಹೇಳಿದಾಗೆ ಸ್ಪೆಷಲ್ ಅವರು ಹಿ ಶಿ ಇಟ್ ಅವರು ಹೆಲ್ಪಿಂಗ್ ಒಬ್ಬನು ಸಹ ಇಲ್ಲಿ ಬೇರೆ ತಗೋತಾ ಇದ್ದಾರೆ ನೋಡಿ. ನಾನು ಐ ಹ್ಯಾವ್ ರಿಟನ್ ಅಂತೀನಿ, ಯು ಹ್ಯಾವ್ ರಿಟನ್ ಅಂತೀನಿ, ಆದರೆ ಥರ್ಡ್ ಪರ್ಸನ್ಗೆ ಬಂದರೆ ಹಿ ಹ್ಯಾಸ್ ರಿಟನ್ ಆಗುತ್ತೆ. ಹಿ ಹ್ಯಾಸ್ ರಿಟನ್ ಎ ಲೆಟರ್, ದೇ ಹ್ಯಾವ್ ರಿಟನ್ ಎ ಲೆಟರ್. ಇಲ್ಲೂ ಅಷ್ಟೇ ನಮಗೆ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ ಈ ವಾಕ್ಯ ಅಂತ ಗೊತ್ತಾಗೋದು ಮೇಯ್ನ್ ವರ್ಬ್ ಆದಂತಹ ರಿಟನ್ನಿಂದ ಅಲ್ಲ, ಹೆಲ್ಪಿಂಗ್ ವರ್ಬ್ಸ್ ಆದಂತಹ ಹ್ಯಾವ್ ಮತ್ತು ಹ್ಯಾಸಿಂದ. ಇಲ್ಲಿ ಯಾವ ಸಂದರ್ಭದಲ್ಲಿ ಬಳಸುವಂಥದ್ದು ಈ ವಾಕ್ಯನ ಅಂದರೆ, ಈಗ ತಾನೇ ನನ್ನ ಸ್ನೇಹಿತ ಇಲ್ಲಿಂದ ಹೋದ, ಜಸ್ಟ್ ಹೋದ ಇಲ್ಲಿಂದ ಅಂತ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಹಿ ಹ್ಯಾಸ್ ಜಸ್ಟ್ ಗಾನ್ ಅಂತ ಹೇಳಲಿಕ್ಕೆ ನಾವು ಈ ಬಳಸುವಂತಹ ವಾಕ್ಯಗಳಿದಾಗಿದೆ. ಈಗ ತಾನೇ ಬಂದರು, ದೇ ಹ್ಯಾವ್ ಜಸ್ಟ್ ಅರೈವ್ಡ್ ಅಂತಲೂ ಸಹ ಹೇಳಬಹುದು. ಆ ಸಂದರ್ಭಕ್ಕೆ ಬಳಸುವಂತಹ ಟೆನ್ಸ್ ಇದಾಗಿದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ನಮಗೆ ಟೆನ್ಸನ್ನು ತಿಳಿಸುತ್ತೆ. ನಾಲ್ಕನೇ ಭಾಗ ಪ್ರೆಸೆಂಟ್ ಟೆನ್ಸಲ್ಲಿ ಕೊನೆಯದು ಇದ್ಯಾವುದಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದು ಯಾವ ಸಂದರ್ಭಕ್ಕೆ ಬಳಸುವಂಥದ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಕೆಲಸ ನಡೀತಾ ಇರುತ್ತೆ, ಅದು ಎಷ್ಟು ಸಮಯದಿಂದ ಎಷ್ಟು ಅವಧಿಯಿಂದ ನಡೀತಾ ಇದೆ, ಯಾವ ಸಂದರ್ಭದಿಂದ ಶುರುವಾಗಿದೆ, ಯಾವ ಟೈಮಿಂದ ಶುರುವಾಗಿದೆ ಅನ್ನೋದನ್ನು ತಿಳಿಸೋವಂಥದ್ದು. ಈಗ ಲೆಟರ್ ಬರಿತಾ ಇದ್ದೀನಿ, ನಾನು ಎಷ್ಟೊತ್ತಿಂದ ಬರಿತಾ ಇದ್ದೀನಿ ಅನ್ನೋದನ್ನು ಹೇಳುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಉದಾಹರಣೆ, ಐ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಫಾರ್ ಎನ್ ಅವರ್, 1 ಗಂಟೆಯಿಂದ ಬರಿತಾ ಇದ್ದೀನಿ ನಾನು. ವಿ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಫಾರ್ ಎನ್ ಅವರ್, ಯು ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಫಾರ್ ಎನ್ ಅವರ್, ಹಿ ಹ್ಯಾಸ್ ಬೀನ್ ರೈಟಿಂಗ್ ಎ ಲೆಟರ್ ಫಾರ್ ಎನ್ ಅವರ್, ದೇ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಫಾರ್ ಎನ್ ಅವರ್. ನೀವು ಎಲ್ಲಿ ವಾಸವಾಗಿದ್ದೀರಿ ಅಂದರೆ, ನಾವು ಬೆಂಗಳೂರಿನಲ್ಲಿ ವಾಸವಾಗಿದ್ದೀವಿ ಅಂತ ಹೇಳ್ತೀವಿ. ಆದರೆ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅಂತ ಪ್ರಶ್ನೆ ಬಂದರೆ ನಾವು ಹೇಳ್ಬೋದು ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಇನ್ ಬ್ಯಾಂಗ್ಳೂರ್ ಫಾರ್ 4 years, ಅಥವಾ ವಿ ಹ್ಯಾವ್ ಬೀನ್ ರಿಸೈಡಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 2016. ಹೀಗೆ ಅವಧಿಯನ್ನು, ಸಮಯವನ್ನು ತಿಳಿಸುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ ಅನ್ನೋದನ್ನು ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಆದಂತಹ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ನಮಗೆ ಇಂಡಿಕೇಟ್ ಮಾಡುತ್ತೆ. ಇದಿಷ್ಟು ಪ್ರೆಸೆಂಟ್ ಟೆನ್ಸ್ನ 4 ಭಾಗಗಳನ್ನು ತಿಳ್ಕೊಂಡ್ವು. ಮುಂದೆ ಪಾಸ್ಟ್ ಟೆನ್ಸ್ಗೆ ಹೋಗೋಣ. ಹೇಗೆ ಪ್ರೆಸೆಂಟ್ ಟೆನ್ಸಲ್ಲಿ 4 ವಿವಿಧ ರೀತಿಯ ಟೆನ್ಸ್ಗಳನ್ನು ತಿಳ್ಕೊಂಡು ಪಾಸ್ಟ್ ಟೆನ್ಸಲ್ಲೂ ಸಹ 4 ಭಾಗಗಳಿದೆ. ಅದರಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್. ಫಸ್ಟ್ ಪರ್ಸನಲ್ಲಿ ಏನಾಗುತ್ತೆ ಅಂದರೆ ಐ ರೋಟ್ ಎ ಲೆಟರ್. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಐ ರೈಟ್ ಎ ಲೆಟರ್ ಅಂತ ಹೇಳಿದ್ದು, ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಐ ರೋಟ್ ಎ ಲೆಟರ್ ಆಗುತ್ತೆ. ಇಲ್ಲಿ ರೋಟ್ ಅನ್ನೋ ಪದ ನಮಗೆ ಇಂಡಿಕೇಟ್ ಮಾಡುತ್ತೆ ಈ ಕೆಲಸ ಆಗಿದೆ. ಐ ರೋಟ್ ಎ ಲೆಟರ್ ಅಂದರೆ ನಾನು ಒಂದು ಪತ್ರವನ್ನು ಬರೆದಾಗಿದೆ, ನಾನು ಬರೆದೆ ಅಂದರೆ ಈ ಕ್ರಿಯೆ ಮುಗಿದೋಗಿದೆ. ಮುಗಿದೋಗಿರೋದನ್ನು ತಿಳಿಸೋದು ಪಾಸ್ಟ್ ಟೆನ್ಸ್ ಆಗಿದೆ. ಹಾಗಾಗಿ ಸಿಂಪಲ್ ಪಾಸ್ಟಲ್ಲಿ ಒಂದು ಕೆಲಸ ಮುಗ್ದಿರೋದನ್ನು ಹೇಳಲಿಕ್ಕೆ ಹೇಳೋವಂಥದ್ದು ಐ ರೋಟ್ ಎ ಲೆಟರ್, ವಿ ರೋಟ್ ಎ ಲೆಟರ್, ಯು ರೋಟ್ ಎ ಲೆಟರ್, ಹೀ ರೋಟ್ ಎ ಲೆಟರ್, ದೇ ರೋಟ್ ಎ ಲೆಟರ್. ಒಂದನ್ನು ಗಮನಿಸಿ,
ಪ್ರೆಸೆಂಟ್ ಟೆನ್ಸಲ್ಲಿ ಐ ರೈಟ್ ಎ ಲೆಟರ್, ಯು ರೈಟ್ ಎ ಲೆಟರ್, ಹಿ ರೈಟ್ಸ್ ಎ ಲೆಟರ್ ಆಗಿತ್ತು. ಆದರೆ ಪಾಸ್ಟ್ ಟೆನ್ಸಲ್ಲಿ ಐ ರೋಟ್ ಎ ಲೆಟರ್, ಯು ರೋಟ್ ಎ ಲೆಟರ್, ಹಿ ರೋಟ್ ಎ ಲೆಟರ್. ಇಲ್ಲಿ ಯಾವುದೇ ಕಾರಣಕ್ಕೂ ರೋಟ್ಸ್ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಬರ್ಕೊಳಕ್ಕೆ ಹೋಗಬೇಡಿ, ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಪಾಸ್ಟ್ ಟೆನ್ಸಲ್ಲಿ ಸೇಮ್ ಕ್ರಿಯಾಪದವನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರು ಸಹ ತಗೊತಾರೆ. ನಮಗೆ ಈ ವಾಕ್ಯ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಗೊತ್ತಾಗೋದು ರೋಟ್ ಅನ್ನುವಂತಹ ಕ್ರಿಯಾಪದದಿಂದ. ಅದು ಲೆಟರ್ ಆಗಲಿ, ಪ್ರನೌನ್ ಆಗಲಿ, ಪರ್ಸನ್ನಿಂದಾಗಲಿ ನಮಗೆ ಗೊತ್ತಾಗೋದಿಲ್ಲ. ಕ್ರಿಯಾಪದ ನಮಗೆ ಕಾಲವನ್ನು ತಿಳಿಸುತ್ತೆ. ಮುಂದಿನ ಟೆನ್ಸ್ ಬಂದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಹಿಂದೆ ಏನು ಕೆಲಸ ನಡೀತಾ ಇತ್ತು ಅನ್ನೋದನ್ನು ಹೇಳಲಿಕ್ಕೆ ಬಳಸುವಂಥ ಟೆನ್ಸ್ ಇದಾಗಿದೆ. ಐ ವಾಸ್ ರೈಟಿಂಗ್ ಎ ಲೆಟರ್ ವೆನ್ ಯು ಕಾಲ್ಡ್ ಮೀ. ನನಗೆ ಫೋನ್ ಮಾಡಿದಾಗ ನಾನು ಪತ್ರವನ್ನು ಬರಿತಾ ಇದ್ದೆ. ಕೆಲವ್ರು ಕೇಳ್ತಾರೆ ಸಿಕ್ಕಿದಾಗ, ನಾನು ನಿನ್ನೆ ಫೋನ್ ಮಾಡೋದಲ್ಲ ನಿನಗೆ, ನೀನೇನು ಕೆಲಸ ಮಾಡ್ತಾಯಿದ್ದೆ ಆವಾಗ ಅಂತ. ಆವಾಗ ಹೇಳುವಂತಹ ವಾಕ್ಯ ಇದು. ಐ ವಾಸ್ ರೈಟಿಂಗ್ ಎ ಲೆಟರ್ ವೆನ್ ಯು ಕಾಲ್ಡ್ ಮೀ. ನೀನು ಫೋನ್ ಮಾಡಿದಾಗ ನಾನು ಪತ್ರ ಬರಿತಾ ಇದ್ದೆ. ವಿ ವರ್ ರೈಟಿಂಗ್ ಎ ಲೆಟರ್ ವೆನ್ ಯು ಕಾಲ್ಡ್ ಮೀ. ದೆನ್ ಯು ವರ್ ರೈಟಿಂಗ್ ಎ ಲೆಟರ್, ಹಿ ವಾಸ್ ರೈಟಿಂಗ್ ಎ ಲೆಟರ್. ಇಲ್ಲೂ ಅಷ್ಟೇ ನಮಗೆ ಪಾಸ್ಟ್ ಟೆನ್ಸ್ ಅನ್ನೋದನ್ನು ತಿಳಿಸುವಂತಹ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಮತ್ತು ವರ್ ಯಾವುದೇ ಕಾರಣಕ್ಕೂ ಮೇಯ್ನ್ ವರ್ಬ್ ಟೆನ್ಸನ್ನು ತಿಳಿಸೋದಿಲ್ಲ. ಇದು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಕೆಲಸ ಈ ಹಿಂದೆ ನಡೀತಾ ಇತ್ತು ಅನ್ನೋದನ್ನು ಇಂಡಿಕೇಟ್ ಮಾಡಲಿಕ್ಕೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸ್ತೇವೆ. ಮುಂದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಭೂತಕಾಲದಲ್ಲಿ ಈ ಹಿಂದೆ 2 ಕೆಲಸ ನಡೆದಿರುತ್ತೆ. ಅದರಲ್ಲಿ ಯಾವುದು ಮೊದಲು ನಡೆಯಿತು ಅನ್ನೋದನ್ನು ಹೇಳಲಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಬಳಸ್ತೇವೆ. ಇಲ್ಲಿ ಸೀಮಾ ಮನೆಗೆ ಬಂದಿದ್ದಾಳೆ, ಅಲ್ಲಿ ಟೀಚರ್ ಬಂದಿದ್ದಾರೆ, ಅವ್ರಿಗೂ ಮೊದಲೇ ಪತ್ರ ಬರೆದಾಗಿತ್ತು ಅಂತ 2 ಕ್ರಿಯೆಗಳು ನಡೆದಿರುತ್ತೆ. ಮೊದಲನೇ ಕ್ರಿಯೆ ಯಾವುದು ನಡೆದಿತ್ತು ಅನ್ನೋದನ್ನು ಹೇಳಲಿಕ್ಕೆ ಬಳಸುವಂಥದ್ದು ಇದಾಗಿದೆ. ಫಸ್ಟ್ ಪರ್ಸನಲ್ಲಿ ಐ ಹ್ಯಾಡ್ ರಿಟನ್ ಎ ಲೆಟರ್ ಬಿಫೋರ್ ಸೀಮಾ ಕೇಮ್ ಹೋಮ್. ಅವಳು ಮನೆಗೆ ಬರೋಕ್ಕೂ ಮೊದಲೇ ಸೀಮಾ ನನ್ನ ಲೆಟ್ರನ್ನ ಬರೆದಾಗಿತ್ತು. ಹಾಗೆ ವಿ ಹ್ಯಾಡ್ ರಿಟನ್ ಎ ಲೆಟರ್ ಬಿಫೋರ್ ಟೀಚರ್ ಕೇಮ್. ಟೀಚರ್ ಬರೋಕ್ಕೂ ಮೊದಲೇ ಪತ್ರ ಬರೆದು ಮುಗಿಸಿದ್ವು ಅನ್ನೋದನ್ನು ಹೇಳಲಿಕ್ಕೆ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಇಲ್ಲಿ ಗಮನಿಸ್ಬೋದು ನೀವು, ಪರ್ಫೆಕ್ಟ್ ಟೆನ್ಸಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನೇ ಬಳಸಬೇಕಾಗತ್ತೆ. ರೈಟ್, ರೋಟ್, ರಿಟನ್ ಫಾರ್ಮನ್ನೇ ನಾವು ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅದನ್ನೇ ಬಳಸಬೇಕಾಗತ್ತೆ. ಹಾಗೆ ಯು ಹ್ಯಾಡ್ ರಿಟನ್ ಎ ಲೆಟರ್, ಹಿ ಹ್ಯಾಡ್ ರಿಟನ್ ಎ ಲೆಟರ್. ಇಲ್ಲಿ ಹಿ ಯಾವುದೇ ಪ್ರತ್ಯೇಕವಾದ ಹೆಲ್ಪಿಂಗ್ ವರ್ಬ್ನ ತಗೊಳ್ಳೋದಿಲ್ಲ, ಹ್ಯಾಡನ್ನೇ ತಗೊಳುತ್ತೆ. ನಮಗೆ ಈ ವಾಕ್ಯಗಳಲ್ಲಿ ಇವೆಲ್ಲದು ಪಾಸ್ಟ್ ಟೆನ್ಸಲ್ಲಿದೆ ಅಂತ ಗೊತ್ತಾಗೋದು ಹೆಲ್ಪಿಂಗ್ ವರ್ಬ್ ಆದಂತಹ ಹ್ಯಾಡಿಂದ. ಮುಂದೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದು ಯಾವ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಂದರೆ, ಒಂದು ಕೆಲಸ ಹಿಂದೆ ಎಷ್ಟು ಅವಧಿ ನಡೀತು ಅನ್ನೋದನ್ನು ಹೇಳಲಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂದರೆ, ಈ ಹಿಂದೆ ಎಷ್ಟು ಅವಧಿಗಳ ಕಾಲದ ಒಂದು ಕ್ರಿಯೆ ನಡೀತು ಅನ್ನೋದನ್ನು ಹೇಳಲಿಕ್ಕೋಸ್ಕರ. ಇಲ್ಲಿ ಫಸ್ಟ್ ಪರ್ಸನಲ್ಲಿ ಐ ಹ್ಯಾವ್ ಬಿನ್ ರೈಟಿಂಗ್ ಎ ಲೆಟರ್ ಫಾರ್ 2 hours, ವಿ ಹ್ಯಾಡ್ ಬಿನ್ ರೈಟಿಂಗ್ ಎ ಲೆಟರ್ ಫಾರ್ 1 period. ಹೀಗೆ ಎಷ್ಟು ಅವಧಿ ನಡೀತು ಶಾಲೆಯಲ್ಲಿ, ಒಂದು ಪೀರಿಯಡ್ ಪೂರ್ತಿ ನಾನು ಲೆಟ್ರ್ ಬರೆದೆ ಅನ್ನೋದನ್ನು ಹೇಳಲಿಕ್ಕೆ ಬಳಸುವಂಥದ್ದಲ್ಲಾಗಿದೆ. ಹಾಗೆ ಐ ಹ್ಯಾಡ್ ಬಿನ್ ರೈಟಿಂಗ್, ಯು ಹ್ಯಾಡ್ ಬಿನ್ ರೈಟಿಂಗ್ ಮತ್ತು ಹಿ ಹ್ಯಾಡ್ ಬಿನ್ ರೈಟಿಂಗ್ ಆಗುತ್ತೆ. ಇಲ್ಲಿ ಇಲ್ಲೂ ಅಷ್ಟೇ ಹ್ಯಾಡ್ ಬಿನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ನಮಗೆ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ದ ಲಾಸ್ಟ್ ಟೆನ್ಸ್ ಈಸ್ ಫ್ಯೂಚರ್ ಟೆನ್ಸ್. 3ನೇ ಟೆನ್ಸ್ ಬಂದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಸಿಂಪಲ್ ಫ್ಯೂಚರಲ್ಲಿ ಏನೆಲ್ಲ ನಾವು ತಿಳ್ಕೊತೀವಿ. ಇಲ್ಲಿ ಫ್ಯೂಚರ್ ಟೆನ್ಸ್ಗೆ ನಮಗೆ ಹೇಳಲಿಕ್ಕೆ ಒಂದು ಹೆಲ್ಪಿಂಗ್ ವರ್ಬ್ ಅವಶ್ಯಕತೆ ಇದ್ದೇ ಇದೆ. ಫಸ್ಟ್ ಪರ್ಸನ್ಗಾದರೆ ಶೆಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸ್ಬೋದು. ಫಸ್ಟ್ ಪರ್ಸನ್ಸ್ಗೆ ಐ ಮತ್ತು ವಿಗೆ ವಿಲ್ಲೂ ಸಹ ಬಳಸ್ಬೋದಾಗಿದೆ ಸಂದರ್ಭಕ್ಕೆ ಅನುಸಾರವಾಗಿ. ಐ ಶೆಲ್ ರೈಟ್ ಎ ಲೆಟರ್, ಇದು ಈ ನಂತರ ನಡೆಯುವಂತಹ ಕೆಲಸಕ್ಕೆ ಹೇಳುವಂಥದ್ದು. ಮುಂದೆ ಏನು ಮಾಡ್ತೀನಿ ನಾನು, ಈ 1 ಗಂಟೆ ನಂತರ, ಈ ಅವಧಿಯ ನಂತರ, ಮುಂದೆ ಭವಿಷ್ಯದಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ಹೇಳಲಿಕ್ಕೆ ನಾವು ಬಳಸುವಂಥದ್ದು. ಐ ಶೆಲ್ ರೈಟ್ ಎ ಲೆಟರ್, ವಿ ಶೆಲ್ ರೈಟ್ ಎ ಲೆಟರ್, ಯು ವಿಲ್ ರೈಟ್ ಎ ಲೆಟರ್, ಹಿ ವಿಲ್ ರೈಟ್ ಎ ಲೆಟರ್. ಇಲ್ಲಿ ಗಮನಿಸಿ, ಹಿ ವಿಲ್ ರೈಟ್ಸ್ ಅಂತ ಆಗೋದಿಲ್ಲ, ಹಿ ವಿಲ್ ರೈಟ್ ಅಂತಲೇ ಆಗೋದು. ಇಲ್ಲಿ ಫ್ಯೂಚರ್ ಟೆನ್ಸ್ ಅಂತ ನಮಗೆ ಗೊತ್ತಾಗೋದು ಹೆಲ್ಪಿಂಗ್ ವರ್ಬ್ ಆದಂತಹ ಶೆಲ್ ಮತ್ತು ವಿಲ್ಲಿಂದ. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಮುಂದೆ ಬರುವಂಥದ್ದು ಫ್ಯೂಚರ್
ಕಂಟಿನ್ಯೂಯಸ್ ಟೆನ್ಸ್ ಅಥವಾ ಪ್ರೋಗ್ರೆಸಿವ್ ಟೆನ್ಸ್ ಇಲ್ಲೂ ಸಹ ನಾವು ನಾಳೆ ಈ ಟೈಮ್ಗೆ ನಾನು ಏನು ಕೆಲಸ ಮಾಡ್ತಾ ಇರ್ತೀನಿ ಅನ್ನೋದನ್ನು ಊಹೆ ಮಾಡ್ಕೊಂಡು ಹೇಳುವಂಥದ್ದು. ಐ ಶಿಲ್ ಬಿ ರೈಟಿಂಗ್ ಎ ಲೆಟರ್ ಬೈ ದಿಸ್ ಟೈಮ್ ಟುಮಾರೋ, ವಿ ವಿಲ್ ಬಿ ರೈಟಿಂಗ್ ಎ ಲೆಟರ್ ಬೈ ದಿಸ್ ಟೈಮ್ ಟುಮಾರೋ. ನಾಳೆ ಈ ಹೊತ್ತಿಗೆ ನಾನು ಏನು ಮಾಡ್ತಾ ಇರ್ತೀನಿ ಅನ್ನೋದನ್ನು ಇಂಡಿಕೇಟ್ ಮಾಡಲಿಕ್ಕೆ ಬಳಸುವಂಥದ್ದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲೂ ಅಷ್ಟೇ ಶೆಲ್ ಬಿ ಮತ್ತು ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ಸ್ ನಮಗೆ ಟೆನ್ಸನ್ನು ತಿಳಿಸುತ್ತೆ, ಇದು ಫ್ಯೂಚರ್ ಟೆನ್ಸಲ್ಲಿದೆ ಅಂತ ಹೇಳಿ. ದ ಥರ್ಡ್ ಒನ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಮುಂದೆ ನಡೆಯುವಂತಹ ಕೆಲಸಗಳಲ್ಲಿ ಯಾವುದು ಮೊದಲು ನಡೆಯುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಇಂಡಿಕೇಟ್ ಮಾಡಲಿಕ್ಕೆ ಬಳಸುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಐ ಶಾಲ್ ಹ್ಯಾವ್ ರಿಟನ್ ಎ ಲೆಟರ್ ಬಿಫೋರ್ ಗೋಯಿಂಗ್ ಟು ಪ್ಲೇ. ಆಟ ಆಡಲಿಕ್ಕೂ ಮೊದಲೇ ನಾನು ಲೆಟರ್ನ ಬರೆದು ಮುಗಿಸಿರ್ತೀನಿ ಅನ್ನೋದನ್ನು ಹೇಳಲಿಕ್ಕೆ. ವಿ ವಿಲ್ ಹ್ಯಾವ್ ರಿಟನ್ ಎ ಲೆಟರ್ ಬಿಫೋರ್ ಗೋಯಿಂಗ್ ಟು ಸರ್ಕಸ್ಗೆ ಹೋಗ್ಲಿಕ್ಕೂ ಮೊದಲೇ ಲೆಟರ್ನ ಬರಿತೀನಿ ಅಂತ ಹೇಳಲಿಕ್ಕೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ ನಾವಿಲ್ಲಿ. ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ ಮೂರು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗೆ ಬದಲಾವಣೆಗಳು ಆಗೋದಿಲ್ಲ. ದ ಲಾಸ್ಟ್ ಒನ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಎಷ್ಟು ಅವಧಿಗಳ ಕಾಲ ಒಂದು ಕ್ರಿಯೆ ನಡಿಬಹುದು ಮುಂದೆ ಅನ್ನೋದನ್ನು ಊಹೆ ಮಾಡಿ ಅಂತ ಹೇಳುವಂಥದ್ದು. ಐ ಶಿಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಫಾರ್ ಅನ್ ಅವರ್ ಟುಮಾರೋ. ನಾಳೆ 1 ಗಂಟೆ ಅವಧಿ ನಾನು ಒಂದು ಲೆಟರ್ನ ಬರಿತೀನಿ, ಮತ್ತು ನಾವು ಬರಿತೀವಿ, ಅವನು ಬರಿತಾನೆ, ನೀನು ಬರಿತೀಯ ಅನ್ನೋದನ್ನು ಬೇರೆ ಬೇರೆ ವಾಕ್ಯಗಳ ಪ್ರಕಾರಗಳಲ್ಲಿ ಹೇಳುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತೆ. ಬಂಧುಗಳೇ, ಈಗ ನಾವು 3 ಟೆನ್ಸಿನ 4 ವಿಭಾಗಗಳನ್ನು, ಒಟ್ಟು 12 ವಿಭಾಗಗಳನ್ನು ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ಮುಂದೆ ನಾವು ಇನ್ನಷ್ಟು ಈ ವ್ಯಾಕರಣದಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನು, ಆಸ್ಪೆಕ್ಟ್ಸ್ಗಳನ್ನು ತಿಳ್ಕೊತಾ ಹೋಗೋಣ. ಇವತ್ತಿಗೆ ನಾನು ಏನೆಲ್ಲ ಚರ್ಚೆ ಮಾಡಿದ್ವು ಅಂದರೆ ಪರ್ಸನ್ಸ್, ವರ್ಬ್ಸ್ ಮತ್ತು ಟೆನ್ಸಸನ್ನು ಚರ್ಚೆ ಮಾಡಿದ್ದೀವಿ. ಇದರ ಸಹಾಯದೊಂದಿಗೆ ಮುಂದೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್, ಲೆಟರ್ ರೈಟಿಂಗ್ ಏನೆಲ್ಲ ಕಲಿತಾ ಹೋಗ್ತೀವಿ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ತಿಳ್ಕೊತಾ ಹೋಗೋಣ. ಇವತ್ತಿಗೆ ಈ ಸೆಷನ್ನ ಇಲ್ಲಿಗೆ ಮುಗಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಮುಂದಿನ ಕ್ಲಾಸ್ ಅಪ್ಲೋಡ್ ಆಗೋದನ್ನು ನೋಟಿಫಿಕೇಷನ್ನ ತಿಳಿಬೋದಾಗಿದೆ ಯೂಟ್ಯೂಬ್ ಮುಖಾಂತರ. ಈ ಒಂದು ಸೆಷನ್ನನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ.